ಬೈಯಾಣ ಅಂತ ಅನಿಸ್ತಾ, ಹೊಡೆಯೋಣ ಅಂತ ಅನಿಸ್ತಾ, ಅದು ನಿಮಗೆ ಬೇಜಾರಾಯ್ತಾ ಇಂಥವ್ರು ಇದ್ದಾರೆ ನಮ್ಮಲ್ಲಿ ಅಂತ? ಇಲ್ರಿ, ನಮಗೆ ಸ್ವಲ್ಪ ಮನಸ್ಸಿಗೆ ಭಾಳ ತಾಪ ಆದಂಗೆ ಆತು. ಅದ್ರಾಗ ಇದು ದೊಡ್ಡ ಸಿಟಿ ಅಲ್ರಿ, ಇಲ್ಲೆಲ್ಲ ನಾವು ಭಾಳ ಬದುಕ್ತಾರಲ್ಲ, ಹಳ್ಳಿ ವಾತಾವರಣದ ಬದುಕ್ತಾರೆ. ಇಲ್ಲಿದು ಏನು ಎಂತ ತೆಗಿಯಪ್ಪ ಯಾಕ ಅಂತಂದು ನಂಗೆ ಸ್ವಲ್ಪ ನೋವು ಮಾಡ್ಕೊಂಡು, ಬ್ಯಾಡ್ರಪ್ಪ ನೀವು ಹೋಗ್ರಿ, ನಾ ಇಲ್ಲೇ ಕುಂದಿರ್ತಾನೆ, ಅವ್ನು ನೋಡ್ಕೊಂಬರ್ರಿ, ಮತ್ತಿಲ್ಲ ಅಂದ್ರೆ ಮೂವರು ಮನೆ ಕಡೆಗೆ ಹೋಗೋಣ ನಡ್ರಿ ಅಂತಂದು ವಿಚಾರ ಮಾಡಿದ್ವಿ ರೀ. ಮಾಡಿ ಆಮೇಲೆ ಅವರು ಮತ್ತು ನಮ್ಮ ಮಗ ಅವನು ಮಾಡಿ ಮಾತಾಡಿದ್ನ. ಅವಾಗ ಅವರು ಇವ್ರು ಏನು ಮಾತಾಡಿದ್ರೇನ, ಇಲ್ಲ ಹೋಗ್ರಿಪ್ಪ ಅಂತಂದ್ರೆ ಹೋದ್ವಿ ಒಳಕ್ಕೆ. ಬೇಜಾರಾಯ್ತು ಅಷ್ಟು. ಬೇಜಾರು ಅಂತೀರಲ್ರಿ, ಭಾಳ ನೋವು ಅಂತ. ಈಗ ಅಲ್ಲಿದ್ದ ಇಲ್ಲಿಗೆ ಬಂದಿವಿ ರೀ. ಆಮೇಲೆ ನಾವು ಇರೋದಕ್ಕೂ ಇಲ್ಲಿಗೆ 300 ರೂಪಾಯಿ ಐತೆ, 400 ರೂಪಾಯಿ ಐತೆ ಆಟೋದ ಬಾಡಿಗೆ ತಗೊಂಬಂದ್ವಿ. ಮತ್ತು ಇಪ್ಪಟ್ಟಿದ್ದಳ್ದ ಏನು ಕಾಣ್ದನ ಹೋಗ್ಬೇಕಾತಲ್ಲ ಅಂದ ಮನಸ್ಸಿಗೆ ಭಾಳ ನೋವು ಆತ. ಆಗಲಿ ಏನಾತಪ್ಪ ಮತ್ತು ಇಲ್ಲಿದು ಏನೈತೆ ಏನೋ ರೂಲ್ಸು ಪಾಲನೆ ಮಾಡೋದು ನಮ್ಮ ಕೈಲಿ ಆಕತೆ ಆಗೋದಲ್ಲ, ನಾವು ಹೋಗೋಣ ನಡ್ರಿಪ್ಪ ಮತ್ತು ಅಂತಂದೆ. ಅವನು ಹುಡುಗ ಮತ್ತು ಇಲ್ಲೇ ಇದ್ನಲ್ರಿ ನನ್ನ ಮಗ, ಅವನು ಅವರು ಇವ್ರ ಕೂಡ ಇದ್ದು ಫೋನ್ ಮಾಡಿ ಮಾತಾಡಿ ನಾವು ಹಂಗೆ ಕುತ್ಕೊಂಡಿದ್ವಿ. ನಾನು ನಮ್ಮ ಮುದುಕಿ ಕುತ್ಕೊಂಡಿದ್ವಿ. ಮತ್ತು ಮಾತಾಡಿ ಅವರು ಹೇಳಿದ್ರು, ನೀವು ಹೋಗ್ರಿಪ್ಪ ಈ ಪಟ್ಟೊಳ್ಯಾಕ ಅಂತಂದು. ಅವಾಗ ಮತ್ತೆ ಹೋದ್ವಿ ರೀ ಒಳ್ಳೆ, ಹೋಗಿ ಫಿಲ್ಮ್ ನೋಡ್ಕೊಂಬಂದು. ಇನ್ನು ಬರೋದೆಲ್ಲ ಬೆಂಗಳೂರಿಗೆ ಅಂತ ಅನಿಸ್ತಾ ನಿಮಗೆ? ಅನ್ನೋದಲ್ರಿ, ಮತ್ತು ಮಕ್ಳು ಇರ್ತಾರಲ್ರಿ, ಮಕ್ಕಳ ತಕ ಬರ್ಬೇಕಾಕತಿ, ಹೋಗ್ಬೇಕಾಕತಿ. ಮತ್ತು ಈಗ ನೋಡ್ರಿ, ಇದು ದೊಡ್ಡ ರಾಜಧಾನಿ, ಅಲ್ಲಿದು ರೂಲ್ಸ್ ಹೆಂಗೆ ಇರ್ತತೆ ಏನು, ನಾವು ನೋಡ್ರಿ ಹಳ್ಳಿಯರು, ನಮ್ಮ ಹೊಲ ಮನೆಯಾಗ ನಾವು ಭಾಳ ಬದುಕ್ತಾರು ಹೌದಲ್ಲ. ಹಾಗಾಗಿ ಸ್ವಲ್ಪ ನೋವು ಆತ್ರಿ. ಏನಾತ ಅಂತಂದು ಮತ್ತೆ ತಿರ್ಗ ಮಗ ಹಿಂಗೆ ಕರ್ಕೊಂಬಂದಾಗ ಹೋಗಿ ಒಳಗೆ ಹೋಗಿ ನೋಡಿ ಬಂದ್ವಿ. ಬೈಯಾಣ ಅಂತ ಅನಿಸ್ತಾ, ಹೊಡೆಯೋಣ ಅಂತ ಅನಿಸ್ತಾ, ಅದು ನಿಮಗೆ ಬೇಜಾರಾಯ್ತಾ ಇಂಥವ್ರು ಇದ್ದಾರೆ ನಮ್ಮಲ್ಲಿ ಅಂತ? ಇಲ್ರಿ, ನಮಗೆ ಸ್ವಲ್ಪ ಮನಸ್ಸಿಗೆ ಭಾಳ ತಾಪ ಆದಂಗೆ ಆತು. ಅದ್ರಾಗ ಇದು ದೊಡ್ಡ ಸಿಟಿ ಅಲ್ರಿ, ಇಲ್ಲೆಲ್ಲ ನಾವು ಭಾಳ ಬದುಕ್ತಾರಲ್ಲ, ಹಳ್ಳಿ ವಾತಾವರಣದ ಬದುಕ್ತಾರೆ. ಇಲ್ಲಿದು ಏನು ಎಂತ ತೆಗಿಯಪ್ಪ ಯಾಕ ಅಂತಂದು ನಂಗೆ ಸ್ವಲ್ಪ ನೋವು ಮಾಡ್ಕೊಂಡು, ಬ್ಯಾಡ್ರಪ್ಪ ನೀವು ಹೋಗ್ರಿ, ನಾ ಇಲ್ಲೇ ಕುಂದಿರ್ತಾನೆ, ಅವ್ನು ನೋಡ್ಕೊಂಬರ್ರಿ, ಮತ್ತಿಲ್ಲ ಅಂದ್ರೆ ಮೂವರು ಮನೆ ಕಡೆಗೆ ಹೋಗೋಣ ನಡ್ರಿ ಅಂತಂದು ವಿಚಾರ ಮಾಡಿದ್ವಿ ರೀ. ಮಾಡಿ ಆಮೇಲೆ ಅವರು ಮತ್ತು ನಮ್ಮ ಮಗ ಅವನು ಮಾಡಿ ಮಾತಾಡಿದ್ನ. ಅವಾಗ ಅವರು ಇವ್ರು ಏನು ಮಾತಾಡಿದ್ರೇನ, ಇಲ್ಲ ಹೋಗ್ರಿಪ್ಪ ಅಂತಂದ್ರೆ ಹೋದ್ವಿ ಒಳಕ್ಕೆ. ಬೇಜಾರಾಯ್ತು ಅಷ್ಟು. ಬೇಜಾರು ಅಂತೀರಲ್ರಿ, ಭಾಳ ನೋವು ಅಂತ. ಈಗ ಅಲ್ಲಿದ್ದ ಇಲ್ಲಿಗೆ ಬಂದಿವಿ ರೀ. ಆಮೇಲೆ ನಾವು ಇರೋದಕ್ಕೂ ಇಲ್ಲಿಗೆ 300 ರೂಪಾಯಿ ಐತೆ, 400 ರೂಪಾಯಿ ಐತೆ ಆಟೋದ ಬಾಡಿಗೆ ತಗೊಂಬಂದ್ವಿ. ಮತ್ತು ಇಪ್ಪಟ್ಟಿದ್ದಳ್ದ ಏನು ಕಾಣ್ದನ ಹೋಗ್ಬೇಕಾತಲ್ಲ ಅಂದ ಮನಸ್ಸಿಗೆ ಭಾಳ ನೋವು ಆತ. ಆಗಲಿ ಏನಾತಪ್ಪ ಮತ್ತು ಇಲ್ಲಿದು ಏನೈತೆ ಏನೋ ರೂಲ್ಸು ಪಾಲನೆ ಮಾಡೋದು ನಮ್ಮ ಕೈಲಿ ಆಕತೆ ಆಗೋದಲ್ಲ, ನಾವು ಹೋಗೋಣ ನಡ್ರಿಪ್ಪ ಮತ್ತು ಅಂತಂದೆ. ಅವನು ಹುಡುಗ ಮತ್ತು ಇಲ್ಲೇ ಇದ್ನಲ್ರಿ ನನ್ನ ಮಗ, ಅವನು ಅವರು ಇವ್ರ ಕೂಡ ಇದ್ದು ಫೋನ್ ಮಾಡಿ ಮಾತಾಡಿ ನಾವು ಹಂಗೆ ಕುತ್ಕೊಂಡಿದ್ವಿ. ನಾನು ನಮ್ಮ ಮುದುಕಿ ಕುತ್ಕೊಂಡಿದ್ವಿ. ಮತ್ತು ಮಾತಾಡಿ ಅವರು ಹೇಳಿದ್ರು, ನೀವು ಹೋಗ್ರಿಪ್ಪ ಈ ಪಟ್ಟೊಳ್ಯಾಕ ಅಂತಂದು. ಅವಾಗ ಮತ್ತೆ ಹೋದ್ವಿ ರೀ ಒಳ್ಳೆ, ಹೋಗಿ ಫಿಲ್ಮ್ ನೋಡ್ಕೊಂಬಂದು. ಇನ್ನು ಬರೋದೆಲ್ಲ ಬೆಂಗಳೂರಿಗೆ ಅಂತ ಅನಿಸ್ತಾ ನಿಮಗೆ? ಅನ್ನೋದಲ್ರಿ, ಮತ್ತು ಮಕ್ಳು ಇರ್ತಾರಲ್ರಿ, ಮಕ್ಕಳ ತಕ ಬರ್ಬೇಕಾಕತಿ, ಹೋಗ್ಬೇಕಾಕತಿ. ಮತ್ತು ಈಗ ನೋಡ್ರಿ, ಇದು ದೊಡ್ಡ ರಾಜಧಾನಿ, ಅಲ್ಲಿದು ರೂಲ್ಸ್ ಹೆಂಗೆ ಇರ್ತತೆ ಏನು, ನಾವು ನೋಡ್ರಿ ಹಳ್ಳಿಯರು, ನಮ್ಮ ಹೊಲ ಮನೆಯಾಗ ನಾವು ಭಾಳ ಬದುಕ್ತಾರು ಹೌದಲ್ಲ. ಹಾಗಾಗಿ ಸ್ವಲ್ಪ ನೋವು ಆತ್ರಿ. ಏನಾತ ಅಂತಂದು ಮತ್ತೆ ತಿರ್ಗ ಮಗ ಹಿಂಗೆ ಕರ್ಕೊಂಬಂದಾಗ ಹೋಗಿ ಒಳಗೆ ಹೋಗಿ ನೋಡಿ ಬಂದ್ವಿ. ಬೈಯಾಣ ಅಂತ ಅನಿಸ್ತಾ, ಹೊಡೆಯೋಣ ಅಂತ ಅನಿಸ್ತಾ, ಅದು ನಿಮಗೆ ಬೇಜಾರಾಯ್ತಾ ಇಂಥವ್ರು ಇದ್ದಾರೆ ನಮ್ಮಲ್ಲಿ ಅಂತ? ಇಲ್ರಿ, ನಮಗೆ ಸ್ವಲ್ಪ ಮನಸ್ಸಿಗೆ ಭಾಳ ತಾಪ ಆದಂಗೆ ಆತು. ಅದ್ರಾಗ ಇದು ದೊಡ್ಡ ಸಿಟಿ ಅಲ್ರಿ, ಇಲ್ಲೆಲ್ಲ ನಾವು ಭಾಳ ಬದುಕ್ತಾರಲ್ಲ, ಹಳ್ಳಿ ವಾತಾವರಣದ ಬದುಕ್ತಾರೆ. ಇಲ್ಲಿದು ಏನು ಎಂತ ತೆಗಿಯಪ್ಪ ಯಾಕ ಅಂತಂದು ನಂಗೆ ಸ್ವಲ್ಪ ನೋವು ಮಾಡ್ಕೊಂಡು, ಬ್ಯಾಡ್ರಪ್ಪ ನೀವು ಹೋಗ್ರಿ, ನಾ ಇಲ್ಲೇ ಕುಂದಿರ್ತಾನೆ, ಅವ್ನು ನೋಡ್ಕೊಂಬರ್ರಿ, ಮತ್ತಿಲ್ಲ ಅಂದ್ರೆ ಮೂವರು ಮನೆ ಕಡೆಗೆ ಹೋಗೋಣ ನಡ್ರಿ ಅಂತಂದು ವಿಚಾರ ಮಾಡಿದ್ವಿ ರೀ. ಮಾಡಿ ಆಮೇಲೆ ಅವರು ಮತ್ತು ನಮ್ಮ ಮಗ ಅವನು ಮಾಡಿ ಮಾತಾಡಿದ್ನ. ಅವಾಗ ಅವರು ಇವ್ರು ಏನು ಮಾತಾಡಿದ್ರೇನ, ಇಲ್ಲ ಹೋಗ್ರಿಪ್ಪ ಅಂತಂದ್ರೆ
ಹೋದ್ವಿ ಒಳಕ್ಕೆ. ಬೇಜಾರಾಯ್ತು ಅಷ್ಟು. ಬೇಜಾರು ಅಂತೀರಲ್ರಿ, ಭಾಳ ನೋವು ಅಂತ. ಈಗ ಅಲ್ಲಿದ್ದ ಇಲ್ಲಿಗೆ ಬಂದಿವ್ರಿ. ಆಮೇಲೆ ನಾವು ಇರೋದಕ್ಕೂ ಇಲ್ಲಿಗೆ 300 ರೂಪಾಯಿ ಐತೆ, 400 ರೂಪಾಯಿ ಐತೆ ಆಟೋದ ಬಾಡಿಗೆ. ತಗೊಂಬಂದ್ವಿ. ಮತ್ತೆ ಬಿಟ್ಟಿದ್ದಳ್ದ ಏನು ಕಾಣ್ದನ ಹೋಗ್ಬೇಕಾತಲ್ಲ ಅಂದ ಮನ್ಸಿಗೆ ಭಾಳ ನೋವು ಆತ. ಆಗಲಿ ಏನಾತಪ್ಪ ಮತ್ತು ಇಲ್ಲಿದು ಏನೈತೆ ಏನೋ ರೂಲ್ಸು ಪಾಲನೆ ಮಾಡೋದು ನಮ್ಮ ಕೈಲಿ ಆಕತೆ ಆಗೋದಲ್ಲ, ನಾವು ಹೋಗೋಣ ನಡೀರಪ್ಪ ಮತ್ತೆ ಅಂತಂದೆ. ಅವ ಹುಡುಗ ಮತ್ತು ಇಲ್ಲೇ ಇದ್ನಲ್ರಿ ನನ್ನ ಮಗ, ಅವನು ಅವರು ಇವ್ರ ಕೂಡ ಇದ್ದು ಫೋನ್ ಮಾಡಿ ಮಾತಾಡಿ ನಾವು ಹಂಗೆ ಕುತ್ಕೊಂಡಿದ್ವಿ. ನಾನು ನಮ್ಮ ಮುದುಕಿ ಕುತ್ಕೊಂಡಿದ್ವಿ. ಮತ್ತು ಮಾತಾಡಿ ಅವರು ಹೇಳಿದ್ರು, ನೀವು ಹೋಗ್ರಿಪ್ಪ ಈ ಪಟ್ಟೊಳ್ಯಾಕ ಅಂತಂದು. ಅವಾಗ ಮತ್ತೆ ಹೋದ್ವಿ ರೀ ಒಳ್ಯಾಕ. ಹೋಗಿ ಫಿಲ್ಮ್ ನೋಡ್ಕೊಂಬಂದು. ಇನ್ನು ಬರೋದೆಲ್ಲ ಬೆಂಗಳೂರಿಗೆ ಅಂತ ಅನಿಸ್ತಾ ನಿಮಗೆ? ಅನ್ನೋದಲ್ರಿ, ಮತ್ತು ಮಕ್ಳು ಇರ್ತಾರಲ್ರಿ, ಮಕ್ಕಳ ತಕ ಬರ್ಬೇಕಾಕತಿ, ಹೋಗ್ಬೇಕಾಕತಿ. ಮತ್ತು ಈಗ ನೋಡ್ರಿ, ಇದು ದೊಡ್ಡ ರಾಜಧಾನಿ, ಅಲ್ಲಿದು ರೂಲ್ಸ್ ಹೆಂಗೆ ಇರ್ತತೆ ಏನು. ನಾವು ನೋಡ್ರಿ ಹಳ್ಳಿಯರು, ನಮ್ಮ ಹೊಲ ಮನೆಯಾಗ ನಾವು ಬಾಳಿ ಬದುಕ್ತಾರು ಹೌದಲ್ಲ. ಹಾಗಾಗಿ ಸ್ವಲ್ಪ ನೋವು ಆತ್ರಿ. ಏನಾತ ಅಂತಂದು ಮತ್ತೆ ತಿರ್ಗ ಮಗ ಹಿಂಗೆ ಕರ್ಕೊಂಬಂದಾಗ ಹೋಗಿ ಒಳಗೆ ಹೋಗಿ ನೋಡಿ ಬಂದ್ವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.